ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಗೌರವ್ ಗುಪ್ತಾ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರೋಟೋಕಾಲ್ ವಿಚಾರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಗೌರವ್ ಗುಪ್ತಾ ಪ್ರೋಟೋಕಾಲ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪದ ಅಡಿಯಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಗೌರವ್ ಗುಪ್ತಾಗೆ ಸರ್ಕಾರ ಈ ಕುರಿತಾಗಿ ವರದಿ ಕೊಡಿ ಅಂತ ಸೂಚಿಸಿದೆ. ಹಾಗಾಗಿ ಗೌರವ್ ಗುಪ್ತಾ ಏರ್ಪೋರ್ಟ್ಗೆ ತೆರಳಿ ಪ್ರೋಟೋಕಾಲ್ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಡಿಐಜಿ ವಂಶಿಕೃಷ್ಣ ಕೂಡ ಹಾಜರಿದ್ದರು ಅಂತ ಹೇಳಲಾಗಿದೆ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಚುರುಕು ಪಡ್ಕೊಂಡಿರುವಂಥದ್ದು. ತನಿಖೆ ಮಾಡಲಿಕ್ಕೆ ಇವತ್ತು ಸರ್ಕಾರದಿಂದ ಗೌರವ್ ಗುಪ್ತಾ ಈಗಾಗಲೇ ಒಳಗಡೆ ತನಿಖೆಯನ್ನು ಮಾಡಿಕೊಂಡು ಈಗಾಗಲೇ ಸುಮಾರು ಸುದೀರ್ಘವಾಗಿ 2 ಗಂಟೆಗಳ ಕಾಲ ತನಿಖೆಯನ್ನು ನಡೆಸಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೂಡ ನಾನಿದ್ದೇನೆ. ನಟಿ ರಣ್ಯಾರಾವ್ನ ಪ್ರೋಟೋಕಾಲ್ ಅಧಿಕಾರಿಗಳು ಇದೇ ಒಂದು ಅರೈವಲ್ ಅಂದರೆ ಇಂಟರ್ನ್ಯಾಷನಲ್ ವಿಮಾನಗಳು ಏನು ಬರ್ತವೆ ಇದೇ ಟರ್ಮಿನಲ್ 2ನ ಅರೈವಲ್ ಗೇಟ್ನಲ್ಲೇ ಕರ್ಕೊಂಡು ಬರ್ತಾಯಿದ್ರು. ಜೊತೆಗೆ ಇವತ್ತು ಕೂಡ ಸರ್ಕಾರದಿಂದ ಗೌರವ್ ಗುಪ್ತಾ ಹಾಗೆಯೇ ಡಿಐಜಿ ವಂಶಿಕೃಷ್ಣ ನೇತೃತ್ವದಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಇಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಆಕೆಗೆ ಕೊಡ್ತಾ ಇದ್ರು, ಜೊತೆಗೆ ಗ್ರೀನ್ ಚಾನಲ್ ಹಾಗೆಯೇ ರೆಡ್ ಚಾನಲಲ್ಲಿ ಯಾವ ರೀತಿ ಕರ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತನಿಖೆಯನ್ನು ಎಲ್ಲ ರೀತಿಯ ಆಯಾಮಗಳನ್ನು ತನಿಖೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು IAS ಅಧಿಕಾರಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಟರ್ಮಿನಲ್ 2ನಲ್ಲಿ ತನಿಖೆಯನ್ನು ಮಾಡಿರುವಂಥದ್ದು. ಪ್ರೋಟೋಕಾಲ್ ಸಿಬ್ಬಂದಿಗಳು ಅಂದರೆ ಯಾವತ್ತಿನ ಸಂದರ್ಭದಲ್ಲಿ ನಟಿ ರಣ್ಯಾರಾವ್ರನ್ನ ದುಬೈನಿಂದ ಬಂದಂಥ ಸಂದರ್ಭದಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಯಾರು ಅವರನ್ನು ರಿಸೀವ್ ಮಾಡ್ಕೊಂಡಿದ್ರು, ಜೊತೆಗೆ ಪ್ರತಿ ಬಾರಿನೂ ಅವರೇ ರಿಸೀವ್ ಮಾಡ್ಕೊಳ್ತಿದ್ರ. ಜೊತೆಗೆ ಇದರ ವರದಿಯನ್ನು ಕೂಡ ಈಗ ಸರ್ಕಾರ ಕೇಳಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವರದಿ ಕೂಡ ಒಪ್ಪಿಸೋದಕ್ಕೆ ಎಲ್ಲ ರೀತಿಯ ಒಂದು ಇಲ್ಲಿ ತನಿಖೆಯನ್ನು ಮುಗಿಸ್ಕೊಂಡು ಈಗಾಗಲೇ ವಾಪಸ್ ತೆರಳಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಗೌರವ್ ಗುಪ್ತಾ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರೋಟೋಕಾಲ್ ವಿಚಾರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಗೌರವ್ ಗುಪ್ತಾ ಪ್ರೋಟೋಕಾಲ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪದ ಅಡಿಯಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಗೌರವ್ ಗುಪ್ತಾಗೆ ಸರ್ಕಾರ ಈ ಕುರಿತಾಗಿ ವರದಿ ಕೊಡಿ ಅಂತ ಸೂಚಿಸಿದೆ. ಹಾಗಾಗಿ ಗೌರವ್ ಗುಪ್ತಾ ಏರ್ಪೋರ್ಟ್ಗೆ ತೆರಳಿ ಪ್ರೋಟೋಕಾಲ್ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಡಿಐಜಿ ವಂಶಿಕೃಷ್ಣ ಕೂಡ ಹಾಜರಿದ್ದರು ಅಂತ ಹೇಳಲಾಗಿದೆ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಚುರುಕು ಪಡ್ಕೊಂಡಿರುವಂಥದ್ದು. ತನಿಖೆ ಮಾಡಲಿಕ್ಕೆ ಇವತ್ತು ಸರ್ಕಾರದಿಂದ ಗೌರವ್ ಗುಪ್ತಾ ಈಗಾಗಲೇ ಒಳಗಡೆ ತನಿಖೆಯನ್ನು ಮಾಡಿಕೊಂಡು ಈಗಾಗಲೇ ಸುಮಾರು ಸುದೀರ್ಘವಾಗಿ 2 ಗಂಟೆಗಳ ಕಾಲ ತನಿಖೆಯನ್ನು ನಡೆಸಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೂಡ ನಾನಿದ್ದೇನೆ. ನಟಿ ರಣ್ಯಾರಾವ್ನ ಪ್ರೋಟೋಕಾಲ್ ಅಧಿಕಾರಿಗಳು ಇದೇ ಒಂದು ಅರೈವಲ್ ಅಂದರೆ ಇಂಟರ್ನ್ಯಾಷನಲ್ ವಿಮಾನಗಳು ಏನು ಬರ್ತವೆ ಇದೇ ಟರ್ಮಿನಲ್ 2ನ ಅರೈವಲ್ ಗೇಟ್ನಲ್ಲೇ ಕರ್ಕೊಂಡು ಬರ್ತಾಯಿದ್ರು. ಜೊತೆಗೆ ಇವತ್ತು ಕೂಡ ಸರ್ಕಾರದಿಂದ ಗೌರವ್ ಗುಪ್ತಾ ಹಾಗೆಯೇ ಡಿಐಜಿ ವಂಶಿಕೃಷ್ಣ ನೇತೃತ್ವದಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಇಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಆಕೆಗೆ ಕೊಡ್ತಾ ಇದ್ರು, ಜೊತೆಗೆ ಗ್ರೀನ್ ಚಾನಲ್ ಹಾಗೆಯೇ ರೆಡ್ ಚಾನಲಲ್ಲಿ ಯಾವ ರೀತಿ ಕರ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತನಿಖೆಯನ್ನು ಎಲ್ಲ ರೀತಿಯ ಆಯಾಮಗಳನ್ನು ತನಿಖೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು IAS ಅಧಿಕಾರಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಟರ್ಮಿನಲ್ 2ನಲ್ಲಿ ತನಿಖೆಯನ್ನು ಮಾಡಿರುವಂಥದ್ದು. ಪ್ರೋಟೋಕಾಲ್ ಸಿಬ್ಬಂದಿಗಳು ಅಂದರೆ ಯಾವತ್ತಿನ ಸಂದರ್ಭದಲ್ಲಿ ನಟಿ ರಣ್ಯಾರಾವ್ರನ್ನ ದುಬೈನಿಂದ ಬಂದಂಥ ಸಂದರ್ಭದಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಯಾರು ಅವರನ್ನು ರಿಸೀವ್ ಮಾಡ್ಕೊಂಡಿದ್ರು, ಜೊತೆಗೆ ಪ್ರತಿ ಬಾರಿನೂ ಅವರೇ ರಿಸೀವ್ ಮಾಡ್ಕೊಳ್ತಿದ್ರ. ಜೊತೆಗೆ ಇದರ ವರದಿಯನ್ನು ಕೂಡ ಈಗ ಸರ್ಕಾರ ಕೇಳಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವರದಿ ಕೂಡ ಒಪ್ಪಿಸೋದಕ್ಕೆ ಎಲ್ಲ ರೀತಿಯ ಒಂದು ಇಲ್ಲಿ ತನಿಖೆಯನ್ನು ಮುಗಿಸ್ಕೊಂಡು ಈಗಾಗಲೇ ವಾಪಸ್ ತೆರಳಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಗೌರವ್ ಗುಪ್ತಾ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರೋಟೋಕಾಲ್ ವಿಚಾರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಗೌರವ್ ಗುಪ್ತಾ ಪ್ರೋಟೋಕಾಲ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪದ ಅಡಿಯಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಗೌರವ್ ಗುಪ್ತಾಗೆ ಸರ್ಕಾರ ಈ ಕುರಿತಾಗಿ ವರದಿ ಕೊಡಿ ಅಂತ ಸೂಚಿಸಿದೆ. ಹಾಗಾಗಿ ಗೌರವ್ ಗುಪ್ತಾ ಏರ್ಪೋರ್ಟ್ಗೆ ತೆರಳಿ ಪ್ರೋಟೋಕಾಲ್ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಡಿಐಜಿ ವಂಶಿಕೃಷ್ಣ ಕೂಡ ಹಾಜರಿದ್ದರು ಅಂತ ಹೇಳಲಾಗಿದೆ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ
ತನಿಖೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಚುರುಕು ಪಡ್ಕೊಂಡಿರುವಂಥದ್ದು. ತನಿಖೆ ಮಾಡಲಿಕ್ಕೆ ಇವತ್ತು ಸರ್ಕಾರದಿಂದ ಗೌರವ್ ಗುಪ್ತಾ ಈಗಾಗಲೇ ಒಳಗಡೆ ತನಿಖೆಯನ್ನು ಮಾಡಿಕೊಂಡು ಈಗಾಗಲೇ ಸುಮಾರು ಸುದೀರ್ಘವಾಗಿ 2 ಗಂಟೆಗಳ ಕಾಲ ತನಿಖೆಯನ್ನು ನಡೆಸಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೂಡ ನಾನಿದ್ದೇನೆ. ನಟಿ ರಮ್ಯಾ ರಾವ್ನ ಪ್ರೋಟೋಕಾಲ್ ಅಧಿಕಾರಿಗಳು ಇದೇ ಒಂದು ಅಂದರೆ ಇಂಟರ್ನ್ಯಾಷನಲ್ ವಿಮಾನಗಳು ಏನು ಬರ್ತವೆ ಇದೇ ಟರ್ಮಿನಲ್ 2ನ ಅರೈವಲ್ ಗೇಟ್ನಲ್ಲೇ ಕರ್ಕೊಂಡು ಬರ್ತಾಯಿದ್ರು. ಜೊತೆಗೆ ಇವತ್ತು ಕೂಡ ಸರ್ಕಾರದಿಂದ ಗೌರವ್ ಗುಪ್ತಾ ಹಾಗೆಯೇ DIG ವಂಶಿಕೃಷ್ಣ ನೇತೃತ್ವದಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಇಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಆಕೆಗೆ ಕೊಡ್ತಾ ಇದ್ರು, ಜೊತೆಗೆ ಗ್ರೀನ್ ಚಾನಲ್ ಹಾಗೆಯೇ ರೆಡ್ ಚಾನಲಲ್ಲಿ ಯಾವ ರೀತಿ ಕರ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತನಿಖೆಯನ್ನು ಎಲ್ಲ ರೀತಿಯ ಆಯಾಮಗಳನ್ನು ತನಿಖೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು IAS ಅಧಿಕಾರಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಟರ್ಮಿನಲ್ 2ನಲ್ಲಿ ತನಿಖೆಯನ್ನು ಮಾಡಿರುವಂಥದ್ದು. ಪ್ರೋಟೋಕಾಲ್ ಸಿಬ್ಬಂದಿಗಳು ಅಂದರೆ ಯಾವತ್ತಿನ ಸಂದರ್ಭದಲ್ಲಿ ನಟಿ ರಮ್ಯಾ ರಾವ್ನನ್ನು ದುಬೈನಿಂದ ಬಂದಂಥ ಸಂದರ್ಭದಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಯಾರು ಅವರನ್ನು ರಿಸೀವ್ ಮಾಡ್ಕೊಂಡಿದ್ರು, ಜೊತೆಗೆ ಪ್ರತಿ ಬಾರಿನೂ ಅವರೇ ರಿಸೀವ್ ಮಾಡ್ಕೊಳ್ತಿದ್ರ. ಜೊತೆಗೆ ಇದರ ವರದಿಯನ್ನು ಕೂಡ ಈಗ ಸರ್ಕಾರ ಕೇಳಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವರದಿ ಕೂಡ ಒಪ್ಪಿಸೋದಕ್ಕೆ ಎಲ್ಲ ರೀತಿಯ ಒಂದು ಇಲ್ಲಿ ತನಿಖೆಯನ್ನು ಮುಗಿಸ್ಕೊಂಡು ಈಗಾಗಲೇ ವಾಪಸ್ ತೇಳಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಗೌರವ್ ಗುಪ್ತಾ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರೋಟೋಕಾಲ್ ವಿಚಾರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಗೌರವ್ ಗುಪ್ತಾ ಪ್ರೋಟೋಕಾಲ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪದ ಅಡಿಯಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಗೌರವ್ ಗುಪ್ತಾಗೆ ಸರ್ಕಾರ ಈ ಕುರಿತಾಗಿ ವರದಿ ಕೊಡಿ ಅಂತ ಸೂಚಿಸಿದೆ. ಹಾಗಾಗಿ ಗೌರವ್ ಗುಪ್ತಾ ಏರ್ಪೋರ್ಟ್ಗೆ ತೆರಳಿ ಪ್ರೋಟೋಕಾಲ್ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ DIG ವಂಶಿಕೃಷ್ಣ ಕೂಡ ಹಾಜರಿದ್ರು ಅಂತ ಹೇಳಲಾಗಿದೆ. ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಚುರುಕು ಪಡ್ಕೊಂಡಿರುವಂಥದ್ದು. ತನಿಖೆ ಮಾಡಲಿಕ್ಕೆ ಇವತ್ತು ಸರ್ಕಾರದಿಂದ ಗೌರವ್ ಗುಪ್ತಾ ಈಗಾಗಲೇ ಒಳಗಡೆ ತನಿಖೆಯನ್ನು ಮಾಡಿಕೊಂಡು ಈಗಾಗಲೇ ಸುಮಾರು ಸುದೀರ್ಘವಾಗಿ 2 ಗಂಟೆಗಳ ಕಾಲ ತನಿಖೆಯನ್ನು ನಡೆಸಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೂಡ ನಾನಿದ್ದೇನೆ. ನಟಿ ರಮ್ಯಾ ರಾವ್ನ ಪ್ರೋಟೋಕಾಲ್ ಅಧಿಕಾರಿಗಳು ಇದೇ ಒಂದು ಅಂದರೆ ಇಂಟರ್ನ್ಯಾಷನಲ್ ವಿಮಾನಗಳು ಏನು ಬರ್ತವೆ ಇದೇ ಟರ್ಮಿನಲ್ 2ನ ಅರೈವಲ್ ಗೇಟ್ನಲ್ಲೇ ಕರ್ಕೊಂಡು ಬರ್ತಾಯಿದ್ರು. ಜೊತೆಗೆ ಇವತ್ತು ಕೂಡ ಸರ್ಕಾರದಿಂದ ಗೌರವ್ ಗುಪ್ತಾ ಹಾಗೆಯೇ DIG ವಂಶಿಕೃಷ್ಣ ನೇತೃತ್ವದಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಇಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಆಕೆಗೆ ಕೊಡ್ತಾ ಇದ್ರು, ಜೊತೆಗೆ ಗ್ರೀನ್ ಚಾನಲ್ ಹಾಗೆಯೇ ರೆಡ್ ಚಾನಲಲ್ಲಿ ಯಾವ ರೀತಿ ಕರ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತನಿಖೆಯನ್ನು ಎಲ್ಲ ರೀತಿಯ ಆಯಾಮಗಳನ್ನು ತನಿಖೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು IAS ಅಧಿಕಾರಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಟರ್ಮಿನಲ್ 2ನಲ್ಲಿ ತನಿಖೆಯನ್ನು ಮಾಡಿರುವಂಥದ್ದು. ಪ್ರೋಟೋಕಾಲ್ ಸಿಬ್ಬಂದಿಗಳು ಅಂದರೆ ಯಾವತ್ತಿನ ಸಂದರ್ಭದಲ್ಲಿ ನಟಿ ರಮ್ಯಾ ರಾವ್ನನ್ನು ದುಬೈನಿಂದ ಬಂದಂಥ ಸಂದರ್ಭದಲ್ಲಿ ಪ್ರೋಟೋಕಾಲ್ ಸಿಬ್ಬಂದಿ ಯಾರು ಅವರನ್ನು ರಿಸೀವ್ ಮಾಡ್ಕೊಂಡಿದ್ರು, ಜೊತೆಗೆ ಪ್ರತಿ ಬಾರಿನೂ ಅವರೇ ರಿಸೀವ್ ಮಾಡ್ಕೊಳ್ತಿದ್ರ. ಜೊತೆಗೆ ಇದರ ವರದಿಯನ್ನು ಕೂಡ ಈಗ ಸರ್ಕಾರ ಕೇಳಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವರದಿ ಕೂಡ ಒಪ್ಪಿಸೋದಕ್ಕೆ ಎಲ್ಲ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತನಿಖೆ ಚುರುಕುಗೊಂಡಿದೆ. ಕೆಂಪೇಗೌಡ ಏರ್ಪೋರ್ಟ್ಗೆ ಗೌರವ್ ಗುಪ್ತಾ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರೋಟೋಕಾಲ್ ವಿಚಾರವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಗೌರವ್ ಗುಪ್ತಾ ಪ್ರೋಟೋಕಾಲ್ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಶಿಷ್ಟಾಚಾರ ಉಲ್ಲಂಘನೆ ಆರೋಪದ ಅಡಿಯಲ್ಲಿ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ಗೌರವ್ ಗುಪ್ತಾಗೆ ಸರ್ಕಾರ ಈ ಕುರಿತಾಗಿ ವರದಿ ಕೊಡಿ ಅಂತ ಸೂಚಿಸಿದೆ. ಹಾಗಾಗಿ ಗೌರವ್ ಗುಪ್ತಾ ಏರ್ಪೋರ್ಟ್ಗೆ ತೆರಳಿ ಪ್ರೋಟೋಕಾಲ್ ಸಿಬ್ಬಂದಿಗಳನ್ನ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ DIG ವಂಶಿಕೃಷ್ಣ ಕೂಡ ಹಾಜರಿದ್ರು ಅಂತ ಹೇಳಲಾಗಿದೆ. ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಚುರುಕು ಪಡ್ಕೊಂಡಿರುವಂಥದ್ದು. ತನಿಖೆ ಮಾಡಲಿಕ್ಕೆ ಇವತ್ತು ಸರ್ಕಾರದಿಂದ ಗೌರವ್ ಗುಪ್ತಾ ಈಗಾಗಲೇ ಒಳಗಡೆ ತನಿಖೆಯನ್ನು ಮಾಡಿಕೊಂಡು ಈಗಾಗಲೇ ಸುಮಾರು ಸುದೀರ್ಘವಾಗಿ 2 ಗಂಟೆಗಳ ಕಾಲ ತನಿಖೆಯನ್ನು ನಡೆಸಿರುವಂಥದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕೂಡ ನಾನಿದ್ದೇನೆ. ನಟಿ ರಮ್ಯಾ ರಾವ್ನ ಪ್ರೋಟೋಕಾಲ್ ಅಧಿಕಾರಿಗಳು ಇದೇ ಒಂದು ಅಂದರೆ ಇಂಟರ್ನ್ಯಾಷನಲ್ ವಿಮಾನಗಳು ಏನು ಬರ್ತವೆ ಇದೇ ಟರ್ಮಿನಲ್ 2ನ ಅರೈವಲ್ ಗೇಟ್ನಲ್ಲೇ ಕರ್ಕೊಂಡು ಬರ್ತಾಯಿದ್ರು. ಜೊತೆಗೆ ಇವತ್ತು ಕೂಡ ಸರ್ಕಾರದಿಂದ ಗೌರವ್ ಗುಪ್ತಾ ಹಾಗೆಯೇ DIG ವಂಶಿಕೃಷ್ಣ ನೇತೃತ್ವದಲ್ಲಿ ಪ್ರೋಟೋಕಾಲ್ ಅಧಿಕಾರಿಗಳ ನಿರ್ಲಕ್ಷ್ಯ, ಜೊತೆಗೆ ಇಲ್ಲಿ ಯಾವ ರೀತಿ ಪ್ರೋಟೋಕಾಲ್ ಆಕೆಗೆ ಕೊಡ್ತಾ ಇದ್ರು, ಜೊತೆಗೆ ಗ್ರೀನ್ ಚಾನಲ್ ಹಾಗೆಯೇ ರೆಡ್ ಚಾನಲಲ್ಲಿ ಯಾವ ರೀತಿ ಕರ್ಕೊಂಡು ಬರ್ತಾ ಇದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ತನಿಖೆಯನ್ನು ಎಲ್ಲ ರೀತಿಯ ಆಯಾಮಗಳನ್ನು ತನಿಖೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು IAS ಅಧಿಕಾರಿ ಆಗಿರ್ತಕ್ಕಂಥ ಗೌರವ್ ಗುಪ್ತಾ ಈಗಾಗಲೇ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಟರ್ಮಿನಲ್ 2ನಲ್ಲಿ ತನಿಖೆಯನ್ನು ಮಾಡಿರುವಂಥದ್ದು. ಪ್ರೋಟೋಕಾಲ್ ಸಿಬ್ಬಂದಿಗಳು ಅಂದರೆ ಯಾವತ್ತಿನ ಸಂದರ್ಭದಲ್ಲಿ ನಟಿ ರಮ್ಯಾ ರಾವ್ನನ್ನು ದುಬೈನಿಂದ ಬಂದಂಥ ಸಂದರ್ಭದಲ್ಲಿ
ಪ್ರೋಟೋಕಾಲ್ ಸಿಬ್ಬಂದಿ ಯಾರು ಅವರನ್ನು ರಿಸೀವ್ ಮಾಡ್ಕೊಂಡಿದ್ರು, ಜೊತೆಗೆ ಪ್ರತಿ ಬಾರಿನೂ ಅವರೇ ರಿಸೀವ್ ಮಾಡ್ಕೊಳ್ತಿದ್ರ, ಜೊತೆಗೆ ಇದರ ವರದಿಯನ್ನು ಕೂಡ ಈಗ ಸರ್ಕಾರ ಕೇಳಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವರದಿ ಕೂಡ ಒಪ್ಪಿಸೋದಕ್ಕೆ ಎಲ್ಲ ರೀತಿಯ ಒಂದು ಇಲ್ಲಿ ತನಿಖೆಯನ್ನು ಮುಗಿಸ್ಕೊಂಡು ಈಗಾಗಲೇ ವಾಪಸ್ ತೇಳಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.